ವೀಕ್ಷಕರೇ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಈ 3 ಶಬ್ದವನ್ನು ನೀವು ಉಚ್ಚರಿಸಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಂತಹ ಪವಾಡ ಆಗುತ್ತೆ ಅಂದರೆ, ನೀವು ಏನನ್ನ ದೇವರಲ್ಲಿ ಕೇಳ್ತೀರಿ, ಯಾವ ವಿಷಯದಲ್ಲಿ ಯಶಸ್ಸು ಸಿಗಬೇಕು ಅಂತ ಕಾಯ್ತಾ ಇದ್ದೀರಿ, ಎಲ್ಲವೂ ಕೂಡ ಪವಾಡ ರೀತಿಯಲ್ಲಿ ನಿಮ್ಮ ಬಳಿ ಬರುತ್ತೆ. ನಿಮ್ಮ ಎಲ್ಲ ರೀತಿಯ ಕನಸು ನನಸಾಗುತ್ತೆ. ನೀವು ಏನನ್ನ ಕೇಳ್ತೀರಿ ಎಲ್ಲವೂ ಕೂಡ ಸಿಗುತ್ತೆ. ನೀವು ಕೇಳಿದ್ದನ್ನು ಸ್ವಯಂ ಭಗವಂತನೇ ನಿಮಗೆ ತಂದು ಕೊಡುತ್ತಾನೆ. ಹೌದು, ಆದರೆ ಇದರಲ್ಲಿ ನೀವು ನಂಬಿಕೆ ಇಡಬೇಕು. ಬೆಳಗ್ಗಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಈ 3 ಶಬ್ದಗಳನ್ನು ನೀವು ಉಚ್ಚರಿಸಿದರೆ ಸಾಕು, ಸ್ವಯಂ ಎಲ್ಲವನ್ನ ಸೃಷ್ಟಿಸಿದ ಭಗವಂತನೇ, ಆ ದೇವರೇ ನಿಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸುತ್ತಾನೆ. ಹೌದು ವೀಕ್ಷಕರೇ, ನಿಮಗೆ ಬೇಕಾಗಿರುವ ಎಲ್ಲ ವಿಷಯಗಳನ್ನು ಸ್ವಯಂ ನೀವು ನಂಬಿದ ಭಗವಂತನೇ ನಿಮಗೆ ತಂದು ಕೊಡುತ್ತಾನೆ. ಇದು ಪವಾಡ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಆದರೆ ನೀವು ನಂಬಿಕೆ ಇಡಬೇಕು. ಹೌದು, ಇದಕ್ಕೆ ನೀವು ಬೇರೇನೂ ಕೆಲಸ ಮಾಡುವ ಅಗತ್ಯವಿಲ್ಲ, ಹೆಚ್ಚು ಕೆಲಸ ಮಾಡುವ ಅಗತ್ಯವಿಲ್ಲ, ಪೂಜೆ ಮಾಡುವ ಅಗತ್ಯವಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಆ ಪರಬ್ರಹ್ಮ ಸ್ವರೂಪಿಯಾದ ಈ 3 ಶಬ್ದವನ್ನು ನೀವು ಉಚ್ಚರಿಸಬೇಕು ಅಷ್ಟೇ. 3 ಶಬ್ದವನ್ನು ನೀವು ನಿಯಮಿತವಾಗಿ ಉಚ್ಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತಂದರೆ, ನೀವು ಕಲ್ಪನೆ ಕೂಡ ಮಾಡಿರದ ಎಲ್ಲ ಕೆಲಸಗಳು ಆಗಲು ಶುರುವಾಗುತ್ತದೆ. ಇಲ್ಲಿಯ ತನಕ ಅಸಾಧ್ಯ ಎಂದುಕೊಂಡ ಎಲ್ಲ ಕೆಲಸಗಳು ನಡೆಯಲು ಶುರುವಾಗುತ್ತದೆ. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ಆದರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಪರಬ್ರಹ್ಮ ಸ್ವರೂಪ ಶಕ್ತಿಗೆ, ಆ ಭಗವಂತನಿಗೆ ಆಗದ ಕೆಲಸ ಯಾವುದೂ ಇಲ್ಲ. ಜೊತೆಗೆ ಮನುಷ್ಯನ ಜೀವನದಲ್ಲಿ ಆತನಿಗೆ ಮೂಲಭೂತವಾಗಿ ಬೇಕಾದ ಎಲ್ಲ ಸೌಲಭ್ಯ ಆತನಿಗೆ ನೀಡುವುದು ಭಗವಂತನಿಗೆ ಕೇವಲ ಕ್ಷಣದ ಕೆಲಸ. ಹೌದು, ಆದರೆ ಭಗವಂತನ ಮೇಲೆ, ಈ ಪ್ರಕೃತಿಯ ಮೇಲೆ, ಆ ಪರಬ್ರಹ್ಮ ಸ್ವರೂಪದ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ತುಂಬ ಮಂದಿ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ಕತ್ತೆಯ ಹಾಗೆ ದುಡಿತಾ ಇರ್ತಾರೆ. ನಾಳೆ ದೊಡ್ಡ ಮೊತ್ತದಲ್ಲಿ ಹಣ ಸಂಪಾದಿಸಬಹುದು, ಶ್ರೀಮಂತರಾಗಬಹುದು, ಹಣವಂತರಾಗಬಹುದು, ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು, ಲಕ್ಸುರಿಯಾಗಿ ಬದುಕಬಹುದು. ಈ ರೀತಿಯಾಗಿ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಆದರೆ ತುಂಬ ಮಂದಿಗೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಅವರು ಅಂದುಕೊಂಡ ಹಾಗೆ ಅವರಿಗೆ ಯಶಸ್ಸು ಸಿಗೋದಿಲ್ಲ. ಈ ಜಗತ್ತಿನಲ್ಲಿ ಕೆಲವೊಬ್ಬರು ಮಾತ್ರ ಅತಿ ಶ್ರೀಮಂತರಾಗಿ ಆರಾಮವಾಗಿ ಲಕ್ಸುರಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ತುಂಬ ಮಂದಿ ದಿನನಿತ್ಯ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ, ಆದರೆ ಅವರಿಗೆ ಜೀವನ ಸಾಗಿಸುವುದೇ ಕಷ್ಟಕರವಾಗಿರುತ್ತೆ. ಹೌದು, ಸಾಯೋ ತನಕ ಕತ್ತೆ ಹಾಗೆ ದುಡಿತಾ ಇರ್ತಾರೆ, ಆದರೆ ಅವರು ಬಯಸಿದ ಶ್ರೀಮಂತಿಗೆ ಅವರಿಗೆ ಸಿಗೋದಿಲ್ಲ. ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಹಣ ಬರ್ತಾ ಇರೋಲ್ಲ, ಶ್ರೀಮಂತಿಗೆ ಬರ್ತಾ ಇರೋದಿಲ್ಲ, ನೆಮ್ಮದಿ ಕೂಡ ಇರೋದಿಲ್ಲ. ಇಂತಹ ವ್ಯಕ್ತಿಗಳು ಈ ಉಪಾಯವನ್ನು ತಪ್ಪದೆ ಮಾಡಬೇಕು. ಅದೇನೆಂದರೆ, ಬ್ರಹ್ಮ ಮುಹೂರ್ತದಲ್ಲಿ ಈ ಶಬ್ದವನ್ನು ಉಚ್ಚರಿಸುವ ಮೂಲಕ, ಮನಸ್ಸಿನಲ್ಲಿ ಸಂಕಲ್ಪಿಸುವ ಮೂಲಕ ಬ್ರಹ್ಮಾಂಡಕ್ಕೆ ನಮ್ಮ ಎನರ್ಜಿಯನ್ನು ಕಳಿಸಬೇಕು. ಹೌದು, ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ ಎಲ್ಲರೂ ಕಳಿಸುವ ಎನರ್ಜಿ ಇಡೀ ಬ್ರಹ್ಮಾಂಡದಲ್ಲಿ ತಿರುಗುತ್ತಾ, ನಾವು ಏನು ಸಂಕಲ್ಪ ಮಾಡ್ತೀವಿ, ಅದನ್ನು ಏನನ್ನು ಬಯಸ್ತೀವಿ, ಅದು ಇಡೀ ಬ್ರಹ್ಮಾಂಡದಲ್ಲಿ ತಿರುಗುತ್ತಾ ನಮ್ಮಿಂದ ಹೊರಡುವ ಎನರ್ಜಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಅದು ನಾವು ಬಯಸಿದ ವಸ್ತುವನ್ನು ನಮ್ಮ ಬಳಿ ತರುತ್ತೆ. ಹೌದು, ನಾವು ಅಂದುಕೊಂಡ ಕೆಲಸ ಆಗಬೇಕಂದ್ರೆ, ಜೀವನದಲ್ಲಿ ಯಶಸ್ಸು ಸಿಗಬೇಕಂದ್ರೆ, ಅಪಾರವಾದ ಧನ ಸಂಪತ್ತು ಶ್ರೀಮಂತಿಕೆ ಪಡಿಬೇಕಂದ್ರೆ ನಾವು ಭಗವಂತನಿಗೆ ಮೆಸೇಜನ್ನು ಕಳಿಸ್ಬೇಕು. ಮೆಸೇಜನ್ನು ಕಳಿಸೋದಂದರೆ ಮೊಬೈಲ್ನಲ್ಲಿ ಅಲ್ಲ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸಂಕಲ್ಪವನ್ನು ಕಳಿಸುವ ಮೂಲಕ ಭಗವಂತನಿಗೆ ನಮಗೆ ಏನು ಬೇಕು, ನಮ್ಮ ಕೋರಿಕೆಯನ್ನು ತಲುಪಿಸಬೇಕು. ಯಾವಾಗ ನಮ್ಮ ಕೋರಿಕೆ ಭಗವಂತನಿಗೆ ತಲುಪುತ್ತೆ, ಆವಾಗಿಂದ ನಮ್ಮ ಜೀವನದಲ್ಲಿ ಪವಾಡ ರೀತಿಯಲ್ಲಿ ನಾವು ಬಯಸಿದ್ದೆಲ್ಲ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಪ್ರತಿ ಕ್ಷಣ ನಮ್ಮಿಂದ ಪಾಸಿಟಿವ್ ಎನರ್ಜಿಯನ್ನು ನಾವಿಲ್ಲಿ ಪಾಸಿಟಿವ್ ವೈಬ್ರೇಷನನ್ನು ಈ ಯೂನಿವರ್ಸ್ಗೆ, ಈ ಪ್ರಕೃತಿಗೆ ನಾವು ಕಳಿಸಬೇಕಾಗುತ್ತೆ. ಪಾಸಿಟಿವ್ ಎನರ್ಜಿಯನ್ನು ನಾವು ಕಳಿಸೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬರುತ್ತೆ. ಆದರೆ ನೆಗೆಟಿವ್ ಎನರ್ಜಿಯನ್ನು ನೀವು ಅಪ್ಪಿತಪ್ಪಿ ಕೂಡ ಕಳಿಸಬಾರ್ದು. ಕಳಿಸಿದರೆ ನಿಮ್ಮ ಜೀವನದಲ್ಲಿ ಅದು ನೆಗೆಟಿವ್ ಆಗಿ ರಿಟರ್ನ್ ಆಗಿ ಬರುತ್ತೆ. ಉದಾಹರಣೆಗೆ, ತುಂಬ ಮಂದಿ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಕಾಯಿಲೆ ಇಲ್ಲ ಅಂದರೂ ಕೂಡ ಕಾಯಿಲೆ ಬಗ್ಗೆ ಎಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತಾರೆ. ಇದರಿಂದ ನೆಗೆಟಿವ್ ಎನರ್ಜಿ ಅವರಿಗೆ ವಾಪಸ್ಸಾಗಿ ಬಂದು ಅವರ ಮನೆಯಲ್ಲಿ ಎಲ್ಲರೂ ಕೂಡ ಕಾಯಿಲೆಗೆ ಬೀಳ್ತಾ ಇರ್ತಾರೆ. ಹಾಗಾಗಿ ನೀವು ಜೀವನದಲ್ಲಿ ಯಶಸ್ಸು ಸಿಗಬೇಕಂದ್ರೆ, ಅಪಾರವಾದ ಹಣ ಸಂಪತ್ತು
ಪಡಿಬೇಕಂತೇಳಿದರೆ, ಜೀವನದಲ್ಲಿ ಆರೋಗ್ಯದಿಂದ ಇರಬೇಕಂದ್ರೆ, ನೆಮ್ಮದಿಯಾಗಿ ಬಾಳಬೇಕಂದ್ರೆ ಯಾವತ್ತೂ ನೆಗೆಟಿವ್ ಎನರ್ಜಿಯನ್ನು ಕಳಿಸ್ಬಾರ್ದು. ಪ್ರತಿ ಕ್ಷಣ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಪಾಸಿಟಿವ್ ಎನರ್ಜಿಯನ್ನು, ಪಾಸಿಟಿವ್ ವೈಬ್ರೇಷನನ್ನು ನೀವು ಯೂನಿವರ್ಸ್ಗೆ ಕಳಿಸ್ಬೇಕು. ಅಪ್ಪಿತಪ್ಪಿಯೂ ನೆಗೆಟಿವ್ ಯೋಚನೆಯನ್ನು, ನೆಗೆಟಿವ್ ಮಾತನ್ನು ಆಡಬಾರ್ದು. ಹಾಗಾದರೆ ವೀಕ್ಷಕರೇ, ನೀವು ಯಾವ ರೀತಿ ವೈಬ್ರೇಷನನ್ನು, ಪಾಸಿಟಿವ್ ವೈಬ್ರೇಷನನ್ನು ಕಳಿಸ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಈ 3 ಶಬ್ದವನ್ನು ಉಚ್ಚರಿಸುವ ಮೂಲಕ ಭಗವಂತನಿಗೆ, ಆ ಪರಮಾತ್ಮ ಶಕ್ತಿಗೆ ನಿಮ್ಮ ಕೋರಿಕೆಯನ್ನು ಯಾವ ರೀತಿ ಕಳಿಸಬೇಕು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ನಿಮ್ಮ ಕೋರಿಕೆಯನ್ನು ತಲುಪಿಸಿದ್ದೇ ಆದರೆ 24 ಗಂಟೆಯಲ್ಲಿ ನಿಮ್ಮ ಬೇಡಿಕೆ ಈಡೇರುತ್ತೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ದಿನಗಳು ಆಗಬಹುದು, ಆದರೆ ನಿಮ್ಮ ಕೋರಿಕೆ ಖಂಡಿತವಾಗಿಯೂ ಈಡೇರುತ್ತೆ. ಹಾಗಾಗಿ ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡ್ತಾ ಇರಬೇಕು. ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಶ್ರೀಕೃಷ್ಣ ಕೂಡ ಮಹಾಭಾರತದಲ್ಲಿ ಅರ್ಜುನನಿಗೆ ಇದೇ ರೀತಿ ಹೇಳ್ತಾನೆ, ನಿನ್ನ ಕರ್ಮವನ್ನು ಮಾಡು, ಫಲವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ಮನುಷ್ಯರಾದ ನಾವು ನಮ್ಮ ಕರ್ಮವನ್ನು ಮಾತ್ರ ಮಾಡಬೇಕು. ಅದಕ್ಕೆ ಪ್ರತಿಫಲವಾದ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಾರ್ದು. ಅದನ್ನು ಭಗವಂತ ನಮಗೆ ಕೊಡ್ತಾನೆ. ಹಾಗಾಗಿ ವೀಕ್ಷಕರೇ, ಈ 3 ಶಬ್ದವನ್ನು ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಉಚ್ಚರಿಸಬೇಕು. ನಿರಂತರವಾಗಿ ಇದನ್ನು ಉಚ್ಚರಿಸಬೇಕು. ನಿಮ್ಮ ಕೋರಿಕೆ ಶೀಘ್ರದಲ್ಲಿ ಈಡೇರಿಲ್ಲ ಅಂದರೂ ಕೂಡ ನೀವು ಅದನ್ನು ನಿಲ್ಲಿಸಬಾರ್ದು. ನಿರಂತರವಾಗಿ ಇದನ್ನು ಮಾಡಬೇಕು. ಹಾಗಾದರೆ ನೀವು ಯಾವ 3 ಶಬ್ದವನ್ನು ಉಚ್ಚರಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಗಮನವಿಟ್ಟು ಕೇಳಿ. ಅದಕ್ಕೂ ಮೊದಲು ನೀವು ಶಿವನ ಪರಮ ಭಕ್ತರಾಗಿದ್ದರೆ ಪ್ರತಿಯೊಬ್ಬರು ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಕ್ಷಣ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನಾವು ಹಾಕುವ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ಬೋದು. ವೀಕ್ಷಕರೇ, ಮೊದಲನೇದಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:30ರಿಂದ 5:30 ಅಥವಾ 6 ಗಂಟೆ ಒಳಗೆ ಕೂಡ ಇದನ್ನು ನೀವು ಮಾಡ್ಬೋದು. ಈ ಸಮಯದಲ್ಲಿ ನೀವು ಎದ್ದೇಳಬೇಕು. ವೀಕ್ಷಕರೇ, ಪುರಾಣ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಹಾಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಸಮಸ್ತ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸ್ತಾ ಇರ್ತಾರೆ. ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ವಾತಾವರಣದಲ್ಲಿ ಪಾಸಿಟಿವ್ ಎನರ್ಜಿ ಹರಿಯುತ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಏನೇ ಸಂಕಲ್ಪ ಮಾಡಿದರೂ ಅಥವಾ ಏನೇ ಬೇಡಿಕೆ ಇಟ್ಟರೂ ಕೂಡ, ಏನೇ ಕೋರಿಕೊಂಡರೂ ಕೂಡ ಅದು ಭಗವಂತನಿಗೆ ತಲುಪುತ್ತೆ. ಕೆಲವೇ ದಿನಗಳಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸಂಕಲ್ಪ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಏನೇ ಕೋರಿಕೆ ಮಾಡಿದರೂ ಅಥವಾ ಏನೇ ಸಂಕಲ್ಪ ಮಾಡಿದರೂ, ಏನೇ ಬೇಡಿಕೊಂಡರೂ ಅದು ಭಗವಂತನಿಗೆ ನೇರವಾಗಿ ತಲುಪುತ್ತೆ. ಅಂದರೆ ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಬೇಡಿಕೆ ತಲುಪುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ನೀವು ಮಾಡಬೇಕಾಗಿರುವುದು, ನಿಮ್ಮ ಇಷ್ಟ ದೇವರ ಯಾವುದೇ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು. ಅದು ಯಾವ ದೇವರದ್ದಾದರೂ ಪರವಾಗಿಲ್ಲ. ಒಂದು ವೇಳೆ ನೀವು ಶಿವಭಕ್ತರಾಗಿದ್ದರೆ ಶಿವನ ಎಲ್ಲ ಮಂತ್ರವನ್ನು ಕೇಳಬಹುದು ಅಥವಾ ಆ ಮಂತ್ರವನ್ನು ನೀವು ಜಪಿಸಬಹುದು. ನೀವು ವಿಷ್ಣುವಿನ ಭಕ್ತರಾಗಿದ್ದರೆ, ನಾರಾಯಣನ ಭಕ್ತರಾಗಿದ್ದರೆ ಶ್ರೀಮನ್ನಾರಾಯಣನ ಮಂತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು. ರಾಮಭಕ್ತರಾಗಿದ್ದರೆ ರಾಮಸ್ತೋತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು. ಹೀಗೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಕೇಳಿಸಿಕೊಳ್ಳುವುದು ಅಥವಾ ಜಪಿಸಬಹುದು. ಉದಾಹರಣೆಗೆ, ನೀವು ಮಹಾದೇವನ ಶಿವನ ಭಕ್ತರಾಗಿದ್ದರೆ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಮಂತ್ರವನ್ನು ಕೇಳಿಸಿಕೊಳ್ಳಬಹುದು ಅಥವಾ ಜಪಿಸಬಹುದು. ಏಕಾಗ್ರತೆಯಿಂದ ಜಪಿಸಬಹುದು. ವಿಷ್ಣುವಿನ ಭಕ್ತರಾಗಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೇಳಿಸಿಕೊಳ್ಳಬಹುದು ಅಥವಾ ಏಕಾಗ್ರತೆಯಿಂದ ಕುಳಿತು ಜಪಿಸಬಹುದು. ಈ ಮಂತ್ರವನ್ನು ಜಪಿಸಿದ ನಂತರ ಅಥವಾ ಕೇಳಿದ ನಂತರ ಈ 3 ಶಬ್ದವನ್ನು ಉಚ್ಚರಿಸಬೇಕು. ಇದರಿಂದ ನಿಮ್ಮ ಮೆದುಳಿನಲ್ಲಿ ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ನೇರವಾಗಿ ಭಗವಂತನನ್ನು ತಲುಪುತ್ತೆ. ಮುಂಜಾನೆ ನೀವು ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಹೇಳಿದ ನಂತರ ಈ ಶಬ್ದವನ್ನು ನೀವು ಹೇಳಲೇಬೇಕು. ಅದೇನೆಂದರೆ, ನಾನು ತುಂಬ ಅದೃಷ್ಟವಂತ, ನನಗೆ ಇನ್ಮೇಲೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಇದನ್ನು ನೀವು 2 ನಿಮಿಷ ಕಾಲ ಅಥವಾ 10 ನಿಮಿಷಗಳ ಕಾಲ ಮನಸ್ಸಿನಲ್ಲಿ ಹೇಳುತ್ತಿರಬೇಕು ಅಥವಾ ಬಾಯಿ ಬಿಟ್ಟು ಕೂಡ ಹೇಳ್ಬೋದು.
ನೀವು ಏಕಾಗ್ರತೆಯಿಂದ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸುತ್ತಾ ನಾನು ಅದೃಷ್ಟವಂತ, ನನಗೆ ಇನ್ಮೇಲೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತ ಉಚ್ಚರಿಸಬೇಕು. ಹೀಗೆ ನೀವು ಪಾಸಿಟಿವ್ ಶಬ್ದವನ್ನು ಉಚ್ಚರಿಸುವ ಮೂಲಕ ನಿಮ್ಮ ಮೆದುಳಿನಲ್ಲಿ ಪಾಸಿಟಿವ್ ವೈಬ್ರೇಷನನ್ನು ಇಡೀ ಬ್ರಹ್ಮಾಂಡಕ್ಕೆ ತಲುಪುವ ಹಾಗೆ ಮಾಡುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಅನುಕೂಲಕರವಾಗಿ ನಡೆಯುತ್ತೆ. ನೀವು ಅಂದುಕೊಂಡ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ. ಎಷ್ಟೇ ದುರದೃಷ್ಟ ನಿಮ್ಮದಾಗಿದ್ರೂ ಕೂಡ ಇದನ್ನು ಮಾಡಿದ ನಂತರ ಅದೃಷ್ಟ ನಿಮ್ಮ ಕೈ ಸೇರುತ್ತೆ. ಇದನ್ನು ನೀವು ಏಕಾಗ್ರತೆಯಿಂದ ಖುಷಿಯಾಗಿ ಮಾಡಬೇಕು. ಭಗವಂತ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದಾನೆ ಅಂತ ಉಚ್ಚರಿಸಬೇಕು. ಇಂಥ ಸಂದರ್ಭದಲ್ಲಿ ನೆಗೆಟಿವ್ ಯೋಚನೆ ಬಂದರೆ ಚಿಂತೆ ಮಾಡಬೇಡಿ, ನಿಮ್ಮ ಕರ್ತವ್ಯನಷ್ಟೇ ನೀವು ಮಾಡಬೇಕು. ಹೌದು, ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿಕೊಂಡು ನಾನು ಅದೃಷ್ಟವಂತ, ಇನ್ಮೇಲೆ ನನಗೆ ನನ್ನ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ, ಈ ರೀತಿಯಾಗಿ ನೀವು 5 ನಿಮಿಷ 10 ನಿಮಿಷ ಮನಸ್ಸಿನಲ್ಲಿ ಅಥವಾ ಬಾಯಿ ಬಿಟ್ಟು ಉಚ್ಚರಿಸ್ತಾ ಇರಬೇಕು. ಹೀಗೆ ಮಾಡಿದರೆ ಪಾಸಿಟಿವ್ ಎನರ್ಜಿ ನಿಮ್ಮಿಂದ ಇಡೀ ಬ್ರಹ್ಮಾಂಡಕ್ಕೆ ತಲುಪಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದೃಷ್ಟ ಬದಲಾವಣೆಯಿಂದ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ನಂಬಿಕೆ ಇಡಬೇಕು. ನೀವು ನಿಮ್ಮ ಇಷ್ಟ ದೇವರ ಹತ್ತಿರ ನಂಬಿಕೆ ಇಟ್ಟು ಇದನ್ನು ಮಾಡಿದರೆ ಕೇವಲ 2 ರಿಂದ 3 ದಿನಗಳಲ್ಲಿ ಫಲಿತಾಂಶವನ್ನು ನೀವು ಕಣ್ಣಾರೆ ನೋಡ್ತೀರಿ. ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಕೂಡ ಪರಿಹಾರ ಆಗುತ್ತೆ. ನಿಮಗೆ ಮದುವೆ ಆಗಬೇಕಂದ್ರೆ ಅಥವಾ ಸಾಕಷ್ಟು ಹಣ ಮಾಡಬೇಕು, ಸಾಲ ತೀರಬೇಕು, ಯಶಸ್ಸು ಸಿಗಬೇಕು, ಉದ್ಯೋಗ ಆಗಬೇಕು, ಈ ರೀತಿ ಯಾವುದೇ ಬೇಡಿಕೆ ಇದ್ದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಕೆಲಸ ಆದ ಹಾಗೆ ನೀವು ಕಲ್ಪನೆ ಮಾಡಿ ಭಗವಂತನಿಗೆ ಧನ್ಯವಾದ ಹೇಳಬೇಕು. ಪಾಸಿಟಿವ್ ಎನರ್ಜಿಯನ್ನು ಕಳುಹಿಸಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಕೋರಿಕೆ ಭಗವಂತನಿಗೆ ಶೀಘ್ರದಲ್ಲಿ ತಲುಪುವುದರಿಂದ ನಿಮ್ಮ ಜೀವನದಲ್ಲಿ ಪವಾಡ ರೀತಿಯಲ್ಲಿ ಒಳ್ಳೆಯ ಘಟನೆಗಳು ಸಂಭವಿಸಲು ಪ್ರಾರಂಭವಾಗುತ್ತೆ. ನಿಮ್ಮ ಕೋರಿಕೆ ಭಗವಂತನಿಗೆ ತಲುಪಿದ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ, ಕನಸುಗಳು ನನಸಾಗುತ್ತೆ. ಭಗವಂತನಲ್ಲಿ ನಿಮ್ಮ ಕೋರಿಕೆ ಹಂಚಿಕೊಳ್ಳುವುದಕ್ಕೆ ಇದಕ್ಕಿಂತ ಸುಲಭವಾದ ಉಪಾಯ ಇನ್ನೊಂದಿಲ್ಲ. ಹಾಗಾಗಿ ವೀಕ್ಷಕರೇ, ಎಲ್ಲರೂ ಕೂಡ ಇದನ್ನು ತಪ್ಪದೆ ಮಾಡಿ ನಿಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಪ್ರತಿದಿನ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು, ಅದೃಷ್ಟವನ್ನು, ಧನ ಸಂಪತ್ತು, ಆಕರ್ಷಣೆಯನ್ನು ನೀವು ಗಮನಿಸ್ತೀರಿ. ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಅನುಕೂಲ ಮಾಡಿಕೊಡಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.